ಕಾವೇರಿ ನಿವಾಸದಲ್ಲೇ ಸಿದ್ದರಾಮಯ್ಯ ರೆಸ್ಟ್, ಸಿಎಂ ಡಿಕೆಶಿ ವೇಟಿಂಗ್. ಸಿಎಂ ಹಾಗೆ ಮಾಜಿ ಸಿಎಂ ಮಧ್ಯೆ 4 ಗಂಟೆಗಳ ಕಾಲ ನಡೀತಾ ಸೈಲೆಂಟ್ ವಾರ್ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಾವೇರಿ ನಿವಾಸದಲ್ಲಿ ಸೈಲೆಂಟ್ ವಾರ್ ನಡೀತಾ ಸಿಎಂ ಹಾಗೆ ಮಾಜಿ ಸಿಎಂ ಮಧ್ಯೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸಿದ್ದರಾಮಯ್ಯಗೆ 2 ಬಾರಿ ಮೆಸೇಜ್ ಮಾಡಿದ್ರು, ಡಿಕೆಶಿಗೆ ಸಿಗ್ಲಿಲ್ಲ ರಿಪ್ಲೈ. ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯಗೆ 4 ಗಂಟೆ ಕಾದಿದ್ದ ಡಿಕೆಶಿ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರು ರೆಸ್ಟ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿಎಂ ಡಿಕೆಶಿ ವೇಟಿಂಗ್ ಮಾಡ್ತಾ ಇದ್ರು. ನಿನ್ನೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು. ಈ ಸಂದರ್ಭದಲ್ಲಿ ಈ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿತ್ತು ಅಂತ ತಿಳಿದು ಬರ್ತಾ ಇದೆ. ಹಾಗಾಗಿ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತದ್ದು ಸಿಎಂ ಹಾಗೆ ಮಾಜಿ ಸಿಎಂ ಮಧ್ಯೆ 4 ಗಂಟೆಗಳ ಕಾಲ ನಡೀತಾ ಸೈಲೆಂಟ್ ವಾರ್ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗೆ ಸಿದ್ದರಾಮಯ್ಯಗೆ ಡಿಕೆಶಿ ಅವರು 2 ಬಾರಿ ಮೆಸೇಜ್ ಮಾಡಿದ್ರು ಕೂಡ ಡಿಕೆಶಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ರಿಪ್ಲೈ ಮಾಡಿಲ್ಲ ಅಂತ ತಿಳಿದು ಬರ್ತಾ ಇದೆ. ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯಗೋಸ್ಕರ 4 ಗಂಟೆ ಸಿಎಂ ಡಿಕೆಶಿ ವೇಟ್ ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಒಟ್ಟಿಗೆ ದೆಹಲಿಗೆ ತೆರಳಲು ಸಿದ್ದರಾಮಯ್ಯಗೆ ಆಹ್ವಾನ ನೀಡಿದ್ರು ಸಿಎಂ. ಮೊದಲು ಮಧ್ಯಾಹ್ನ 2 ಗಂಟೆಗೆ ಒಟ್ಟಿಗೆ ತೆರಳಲು ಕರೆದಿದ್ರು ಸಿಎಂ ಡಿಕೆಶಿ. ಆ ವೇಳೆ ಡಿಕೆಶಿಗೆ ಸಿದ್ದರಾಮಯ್ಯ ಅವರಿಂದ ಏನೂ ರಿಪ್ಲೈ ಬರೆದಿದ್ದಂತಹ ಕಾರಣ ದೆಹಲಿಗೆ ತೆರಳುವ ಟೈಮ್ ಬದಲಾಯಿಸಿಕೊಂಡಿದ್ರು ಸಿಎಂ. ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ರು ಮಾಜಿ ಸಿಎಂ ಆ ಸಂದರ್ಭದಲ್ಲಿ ಅಂತ ತಿಳಿದು ಬರ್ತಾ ಇದೆ. ಸರ್ಕಾರಿ ಕಾವೇರಿ ನಿವಾಸದಲ್ಲಿ 2ನೇ ಮಹಡಿಯಲ್ಲಿ ರೆಸ್ಟ್ ಮಾಡ್ತಾ ಇದ್ರು. ಮತ್ತೆ ಮಧ್ಯಾಹ್ನ 3:45ಕ್ಕೆ ದೆಹಲಿ ತೆರಳಲು ಟೈಮ್ ಫಿಕ್ಸ್ ಕೂಡ ಮಾಡಲಾಗಿತ್ತು ಅಂತ ತಿಳಿದು ಬರ್ತಾ ಇದೆ. ಆಗಲೂ ಕೂಡ ಡಿಕೆಶಿಗೆ ಸಿದ್ದರಾಮಯ್ಯ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. 40 ನಿಮಿಷಗಳ ನಂತರ 2ನೇ ಮಹಡಿಯಿಂದ ಕೆಳಕ್ಕೆ ಬಂದಿದ್ರು ಸಿದ್ದರಾಮಯ್ಯ ಅಂತ ತಿಳಿದು ಬರ್ತಾ ಇದೆ. ಒಟ್ಟಿಗೆ ದೆಹಲಿಗೆ ತೆರಳಲು ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಿದ್ರು ಸಿಎಂ ಡಿಕೆಶಿ ಅವರು. ಮೊದಲು ಮಧ್ಯಾಹ್ನ 2 ಗಂಟೆಗೆ ಒಟ್ಟಿಗೆ ತೆರಳಲು ಕರೆದಿದ್ರು. ಈ ವೇಳೆ ಡಿಕೆಶಿಗೆ ಸಿದ್ದರಾಮಯ್ಯ ಅವರು ಏನೂ ರಿಪ್ಲೈ ಮಾಡಿಲ್ಲ ಅಂತ ತಿಳಿದು ಬರ್ತಾ ಇದೆ. ಈ ಹಿನ್ನೆಲೆಯಿಂದ ಫ್ಲೈಟ್ ಕೂಡ ಚೇಂಜ್ ಮಾಡ್ಕೊಂಡಿರುವಂತದ್ದು. ದೆಹಲಿಗೆ ತೆರಳುವ ಟೈಮ್ ಕೂಡ ಬದಲಾಯಿಸಿಕೊಂಡಿದ್ರು ಡಿಕೆ ಶಿವಕುಮಾರ್. ಮಧ್ಯಾಹ್ನ 3:45ಕ್ಕೆ ದೆಹಲಿಗೆ ತೆರಳಲು ಟೈಮ್ ಫಿಕ್ಸ್ ಮಾಡಿದ್ರು. ಆಗಲೂ ಡಿಕೆಶಿಗೆ ಸಿದ್ದರಾಮಯ್ಯ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಳಿಕ ಮಧ್ಯಾಹ್ನದ ಸುದ್ದಿಗೋಷ್ಠಿ ಮುಗಿಸಿ ಭೇಟಿಗೆ ತೆರಳಿದ್ರು. ಆಗಲೂ ಕೂಡ ಕಾವೇರಿ ನಿವಾಸದ ಬಳಿ 40 ನಿಮಿಷ ಸಿದ್ದುಗಾಗಿ ವೇಟಿಂಗ್ ಮಾಡಿದ್ರು ಡಿಕೆಶಿ ಅಂತ ತಿಳಿದು ಬರ್ತಾ ಇದೆ. ಈ ವೇಳೆ ಕಾವೇರಿ ಕೆಪಿಸಿಸಿ ಅಧ್ಯಕ್ಷರನ್ನು ಕೂಡ ಸಿಎಂ ಡಿಕೆಶಿ ಕರೆಸಿಕೊಂಡಿದ್ರು. 40 ನಿಮಿಷಗಳ ನಂತರ 2ನೇ ಮಹಡಿಯಿಂದ ಕೆಳಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಅಂತ ತಿಳಿದು ಬರ್ತಾ ಇದೆ. ದೆಹಲಿಗೆ ತೆರಳುವ ಬಗ್ಗೆ ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಚರ್ಚೆ ಕೂಡ ನಡೆಸಿದ್ದಾರೆ. ಬಳಿಕ ಪ್ರತ್ಯೇಕವಾಗಿ ಏರ್ಪೋರ್ಟ್ಗೆ ತೆರಳಿದ್ರು ಮೂವರು ನಾಯಕರು. ನಿನ್ನೆ ರಾತ್ರಿ 7:30ಕ್ಕೆ ಡಿಕೆಶಿ, ಸಿದ್ದು, ಹರಿಪ್ರಸಾದ್ ಒಟ್ಟಿಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಒಟ್ಟಿಗೆ ದೆಹಲಿಗೆ ಪ್ರಯಾಣ ಬೆಳೆಸಲು ಕೂಡ ಇಲ್ಲಿ ಸಿಎಂ ಅವರು ಆಹ್ವಾನ ನೀಡಿದ್ರು ಡಿಕೆಶಿ ಅವರಿಗೆ. ಈ ಸಂದರ್ಭದಲ್ಲಿ ಮೆಸೇಜ್ ಮಾಡಿದಾಗ ಸಿದ್ದರಾಮಯ್ಯ ಅವರು ಏನೂ ರಿಪ್ಲೈ ಮಾಡಿದ್ದಿಲ್ಲ. ದೆಹಲಿಗೆ ತೆರಳುವ ಟೈಮ್ ಕೂಡ ಇಲ್ಲಿ ಬದಲಾಯಿಸಿಕೊಂಡಿದ್ರು ಡಿಕೆ ಶಿವಕುಮಾರ್. ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಈ ಸಂದರ್ಭದಲ್ಲಿ ಡಿಕೆಶಿ ವೇಟಿಂಗ್ ಮಾಡ್ತಾ ಇದ್ರು. ಸರ್ಕಾರಿ ನಿವಾಸ ಕಾವೇರಿಯ 2ನೇ ಮಹಡಿಯಲ್ಲಿ ಸಿದ್ದು ಅವರು ರೆಸ್ಟ್ ಮಾಡ್ತಿದ್ರು ಅಂತ ತಿಳಿದು ಬರ್ತಾ ಇದೆ. ಹಾಗೆ ಮಧ್ಯಾಹ್ನ 3:45ಕ್ಕೂ ಕೂಡ ಹೋಗಲು ಪ್ಲಾನ್ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಂದ ಏನೇ ರಿಪ್ಲೈ ಬರಲಿಲ್ಲ. ಹಾಗಾಗಿ ನಂತರ 40 ನಿಮಿಷ ಕಾದಿ ನಂತರ ಈ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸಿದ್ರು. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷರನ್ನು ಕೂಡ ಸಿಎಂ ಡಿಕೆಶಿ ಅವರು ಕರೆಸಿಕೊಂಡಿದ್ರು ಅಂತ ತಿಳಿದು ಬರ್ತಾ ಇದೆ. 40 ನಿಮಿಷಗಳ ನಂತರ 2ನೇ ಮಹಡಿಯಿಂದ ಕೆಳಕ್ಕೆ ಬಂದಿದ್ರು ಸಿದ್ದರಾಮಯ್ಯ ಅವರು ಅಂತ ತಿಳಿದು ಬರ್ತಾ ಇದೆ. ಸಿದ್ದು ಕೆಳಗಿಳಿದ ತಕ್ಷಣ ಗ್ರೀನ್ ಟೀ ಜೊತೆ ಚರ್ಚೆ ನಡೆಸಿದ್ದಾರೆ. ದೆಹಲಿ ತೆರಳುವ ಬಗ್ಗೆ ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಮೂವರು ಕೂಡ ಚರ್ಚೆ ನಡೆಸಿದ್ದಾರೆ. ಬಳಿಕ ಪ್ರತ್ಯೇಕವಾಗಿ ಏರ್ಪೋರ್ಟ್ಗೆ ತೆರಳಿ ಅಲ್ಲಿ ಒಂದೇ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ನಿನ್ನೆ ರಾತ್ರಿ 7:30ಕ್ಕೆ. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಿನ್ನೆ ನಡೆದಂತಹ ಘಟನೆ ವಿಚಾರವನ್ನು ನಾವು ಮಾತನಾಡ್ತಾ ಇದ್ವಿ. ಒಟ್ಟಿಗೆ ದೆಹಲಿಗೆ ತೆರಳಲು ಸಿಎಂ ಅವರು ಆಹ್ವಾನ ನೀಡಿದ್ರು ಸಿದ್ದರಾಮಯ್ಯ ಅವರಿಗೆ. ಈ ಸಂದರ್ಭದಲ್ಲಿ
ಸತತ 4 ಗಂಟೆಗಳ ಕಾಲ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲು ಸಿಎಂ ಅವರು ವೇಟಿಂಗ್ ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ರು. ಹಾಗೆ 2 ಬಾರಿ ಟೈಮ್ ಕೂಡ ಚೇಂಜ್ ಮಾಡಿರುವಂತದ್ದು